ಆಲ್ರೆಡಿ ಬಿಜೆಪಿಯವರು ಇವತ್ತು ನಾವು ಪ್ರತಿಭಟನೆ ನಡೆಸ್ತೀವಿ, ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯಾದಂತ ದ್ವಂದ್ವ ಆಯಿತು, ಸಮಸ್ಯೆಗಳಾಯಿತು, ಇದಕ್ಕೆ ಹೊಣೆ ಹೇಗೆ ಹೊರಬೇಕು, ರಾಜೀನಾಮೆ ಕೊಡಬೇಕು ಅನ್ನುವಂಥ ವಿಚಾರವನ್ನೆಲ್ಲ ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರಲ್ಲ. ಅದರ ನಡುವೆ ಆ ಪ್ರತಿಭಟನೆ ಸಂದರ್ಭದಲ್ಲಿ ಡಿಸಿಪಿ ಬರೆದಂತ ಪತ್ರ ಕೂಡ ಸಹಜವಾಗಿ ಬಿಜೆಪಿಯವರಿಗೆ ಒಂದು ಅಸ್ತ್ರ ಆಯಿತು. ಆ ವಿಚಾರವು ಇವತ್ತು ಹೇಗೆ ಪ್ರಸ್ತಾಪ ಆಯಿತು, ಸರ್ಕಾರದ ವಿರುದ್ಧವಾಗಿ ಬಿಜೆಪಿಯ ಪ್ರತಿಭಟನೆ ಇವತ್ತು ಹೇಗಿತ್ತು, ಬನ್ನಿ ರಿಪೋರ್ಟ್ ನೋಡ್ಕೊಂಬೋಣ. ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಆರ್ಸಿಬಿ ಇದೊಂದು ಜೂಜು. ಯಾವುದೋ ಒಂದು ಫ್ರಾಂಚೈಸಿಯ ಬ್ರಾಂಡ್ ಅಂಬಾಸಿಡರ್ ಆಗಲಿಕ್ಕೆ ಸರ್ಕಾರದ ಪ್ರಾಯೋಜಿತ ಕೊಲೆ ಇದು. ಆಕ್ರೋಶ, ಧಿಕ್ಕಾರ, ಕಟು ಮಾತುಗಳಲ್ಲಿ ಖಂಡನೆ. ಕಾಂಗ್ರೆಸ್ನವರು ಕಾಲ್ತುಳಿತಕ್ಕೆ 11 ಮಂದಿ ಬಲಿಯಾದ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಮರಕ್ಕೆ ನಾಂದಿಯಾಗಿದೆ. ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ಗೆ ಇದು ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. 11 ಜನರ ಸಾವು, ಸರ್ಕಾರದ ಪ್ರಾಯೋಜಿತ ಕೊಲೆ. ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಕಿಚ್ಚು. ಪೊಲೀಸರು ಅವಕಾಶ ನಿರಾಕರಿಸಿದ್ದು, ಸರ್ಕಾರ ಒತ್ತಡ ಹಾಕಿ ಸಂಭ್ರಮಾಚರಣೆ ಕಾರ್ಯಕ್ರಮ ಆಯೋಜಿಸಿದ್ದು, ಇದರ ಪರಿಣಾಮವೇ 11 ಜನ ಅಮಾಯಕರ ಸಾವಿಗೆ ಕಾರಣವಾಗಿದೆ. ಹೀಗಂತ ಬಿಜೆಪಿ ನಾಯಕರು ಇವತ್ತು ವಿಧಾನಸೌಧ ಮುಂಭಾಗ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ್ರು. ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗಾ ಪ್ರಹಾರ ನಡೆಸಿದ ಆರ್ ಅಶೋಕ್, 11 ಜನರ ಸಾವು ಸರ್ಕಾರದ 6ನೇ ಗ್ಯಾರಂಟಿ, ಇದು ಸರ್ಕಾರದ ಪ್ರಾಯೋಜಿತ ಕೊಲೆ. ಈ ಸರ್ಕಾರವನ್ನ ವಜಾ ಮಾಡಿದಾಗ ಮಾತ್ರ ಮೃತರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹರಿಹಾಯ್ದ್ರು. ಇದು ಹೆಣ ಅಲ್ಲ, ಇವರೆಲ್ಲ ಹುತಾತ್ಮರು. ನೀವ್ ಹೆಣ ಅಂತೀರಾ, ಸತ್ ಮೇಲಾದ್ರೂ ಹೇಳ್ರಿ. ಹುತಾತ್ಮರು ಅವರು. ನೀವು ಕರೆದಿದ್ದ ಕಾರ್ಯಕ್ರಮ ಇದು, ಅವ್ರು ಬಂದಿದ್ದಲ್ಲ. ನೀವು ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ಅವ್ರನ್ನ. ತಾವು ಈ ಸರ್ಕಾರದಲ್ಲಿ 6ನೇ ಗ್ಯಾರಂಟಿ, ಈಗ 11 ಜನ ಮರ್ಡರ್ ಮಾಡಿದ್ದೀರಾ. ಸರ್ಕಾರದ ಪ್ರಾಯೋಜಿತ ಕೊಲೆ ಇದು. 11 ಜನ. ನಿಮ್ಗೇನ್ ಮಾಡ್ಬೇಕು? ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ ಆರ್ಸಿಬಿ ಬಾವುಟ ಇಟ್ಕೊಂಡು ಏನ್ ತಿರುಗಿಸಿದ್ದೆ ಅದು ಹೇಳಿದ್ರಿ ಈಗಾಗ್ಲೇ ಎಲ್ಲ. ಮಲ್ಯ ಆ ರಾಯಲ್ ಚಾಲೆಂಜ್ ವಿಸ್ಕಿ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು. ಹೊಸ ಅಂಬಾಸಿಡರ್ ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ನವರನ್ನ ಸೇಡು ನಾಯಿಗೆ ಹೋಲಿಸಿ ಏರಿದ ಧ್ವನಿಯಲ್ಲಿ ಟೀಕಾ ಪ್ರಹಾರ ನಡೆಸಿದ್ರು. ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ, ಎಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು, ರಣ ಹದ್ದುಗಳ ತರ ಅಂತ. ಆದ್ರೆ ನೀವು ಸೇಡು ನಾಯಿಗಳ ತರ 11 ಜನರ ಜೀವ ತೆಗೆದು ನಾಯಿಗಳು ನೀವು ಕಾಂಗ್ರೆಸ್ನವರು. ನಾನು ಏನು ಎಗ್ಗಿಲ್ಲದೆ ಹೇಳ್ತೇನೆ, ಸೇಡು ನಾಯಿಗಳು ನೀವು. ಈಗ ಏನಾಗಿದೆ ಅಂತಂದ್ರೆ, ಹುಚ್ಚರ ಕೈಯಲ್ಲಿ ದೊಣ್ಣೆ ಕೊಟ್ಟಿದೆ. ಹುಚ್ಚರ ಕೈಯಲ್ಲಿ ದೊಣ್ಣೆ ಕೊಟ್ರೆ ಆ ಹುಚ್ಚ ಯಾರ ತಲೆ ಹೊಡಿತಾನೋ ಗೊತ್ತಿಲ್ಲ. ಈಗ ಪೊಲೀಸ್ನವ್ರ ತಲೆ ಹೊಡೆದಿದ್ದಾನೆ. ನಮ್ಮ ತಲೆನೂ ಹೊಡಿಬಹುದು, ನಿಮ್ ತಲೆನೂ ಹೊಡಿಬಹುದು. ಪ್ರೆಸ್ನವ್ರು ಕೇಳಿದ್ರೆ, ನೀನ್ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ, ಕೂತ್ಕೊಳ್ಳಯ್ಯ ಅಂತೀರಿ. ಎಂತ ಇದು ದುಂಡಾವರ್ತಿ ಮಾಡ್ತೀರಿ? ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡ್ತಿದ್ದೀರಾ ನೀವು? ನಾವು ಯಾವುದೇ ಕಾರಣಕ್ಕೆ ನಿಮ್ಮ ತಲೆದಂಡ ಆಗುವವರೆಗೆ ನಾವ್ಯಾರು ಕೂಡ ವಿರಮಿಸೋದಿಲ್ಲ. ಮುಖ್ಯಮಂತ್ರಿಗಳೇ ಪ್ರಥಮ ಅಪರಾಧಿ, ನಂಬರ್ A1 ಅವರೇ. DCM ನಂಬರ್ 2, ಹೋಮ್ ಮಿನಿಸ್ಟರ್ ನಂಬರ್ 3. ಇವು ತಲೆದಂಡ ಆಗಲೇಬೇಕು. ಮೈಸೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಈ ಘಟನೆಯಿಂದ ಇಡೀ ಬೆಂಗಳೂರಿಗೆ ಅತ್ಯಂತ ಕೆಟ್ಟ ಹೆಸರು ಬಂದಿದೆ. ಸಿಎಂ ಪಟಾಲ ಮಾಡಿದ ಎಡವಟ್ಟಿನಿಂದ ಇಷ್ಟೆಲ್ಲಾ ಘಟನೆಗಳು ನಡೆದಿದೆ ಅಂತ ಕೆಂಡಕಾರಿದ್ದಾರೆ. ನನಗೆ ತುಂಬಾ ವರ್ಷದಿಂದ ಅವರ ಆಡಳಿತದ ವೈಖರಿಯನ್ನು, ಅವರ ದಕ್ಷತೆಯನ್ನು, ಪ್ರಾಮಾಣಿಕತೆಯನ್ನು ನಾವ್ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ನೀವು ಮುಖ್ಯಮಂತ್ರಿಗಳಾದ ತಕ್ಷಣ ಅವ್ರನ್ನ ಹಾಕೊಂಡಿದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿತ್ತು. ಅಂಥವ್ರನ್ನ ನೀವು ಪೊಲೀಸ್ ಇಲಾಖೆಯ ಒಂದು ಗಾಂಭೀರ್ಯತೆಯನ್ನು, ಶಕ್ತಿಯನ್ನೇ ಕುಂತಕ್ಕಂಥ ಕೆಲಸ ಮಾಡಿ, ಯಾರೋ ಮಾಡಿರೋ ನಿಮ್ಮ ಪಟಾಲಂಗಳಿಂದ ಆಗಿರ್ತಕ್ಕಂಥ ಪಾಪಕ್ಕೆ ಅವರನ್ನು ಗುರಿ ಮಾಡಿರೋದು ಮಹಾಪರಾಧ. ಕಾಲ್ತುಳಿತ ಘಟನೆ ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದ ವಾಟಾಳ್ ನಾಗರಾಜ್, ಮೃತರ ಕುಟುಂಬಕ್ಕೆ ಕ್ರಿಕೆಟ್ ಮಂಡಳಿ 5 ಕೋಟಿ ಪರಿಹಾರ ಕೊಡಬೇಕು, ಸರ್ಕಾರ IPL ಟೂರ್ನಿಯನ್ನೇ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ಆರ್ಸಿಬಿ ಇದೊಂದು ಜೂಜು, ರಾಯಲ್ ಚಾಲೆಂಜ್ ಜೂಜು. ಇವೆಲ್ಲ ಜೂಜಿನ ಕಟ್ಟೆಗಳು. ಎಲ್ಲಾ ಶ್ರೀಮಂತರು ಆಟಗಾರರನ್ನ ಪರ್ಚೇಸ್, ವ್ಯಾಪಾರ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಆಟಗಾರರು ವ್ಯಾಪಾರ. ಖಂಡಿತ IPL ಬ್ಯಾನ್ ಆಗಬೇಕು, ಆರ್ಸಿಬಿನೂ ಬೇಡ. 11 ಜನರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಸಿಎಂ, ಡಿಸಿಎಂ, ಗೃಹ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ವಜಾಗೆ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.